ಯಾದಗಿರಿ ಪಿಎಸ್ಐ ಪರಶುರಾಮ ಸಾವು ಇನ್ನೂ ನಿಗೂಢವಾಗಿದೆ. ಈ ಮಧ್ಯೆ ಮೃತ ಪರಶುರಾಮ ನಿವಾಸಕ್ಕೆ ಗೃಹ ಸಚಿವ ಜಿ ಪರಮೇಶ್ವರ್ ಭೇಟಿ ನೀಡಿ ಸಾಂತ್ವನವನ್ನ ಹೇಳಿದ್ದಾರೆ. ಆದರೆ ಅದೊಂದು ನಡೆ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ಆ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ. ಎಲ್ಲರ ಕಾಲು ಹಿಡ್ಕಂತ ನಿಮ್ಮ ನನ್ನ ಮಗನ ಕರ್ಕೊಂಡ್ಬಂದು ತೋರಿಸ್ರೆ. ಪಿಎಸ್ಐ ಪರಶುರಾಮ್ ನಿವಾಸಕ್ಕೆ ಪರಂ ಭೇಟಿ. 50 ಲಕ್ಷ ರೂಪಾಯಿ ಜೊತೆ ಪತ್ನಿಗೆ ನೌಕರಿ ಘೋಷಣೆ. ಯಾದಗಿರಿ ಪಿಎಸ್ಐ ಪರಶುರಾಮ್ ಅನುಮಾನಾಸ್ಪದ ಸಾವಿನ ಪ್ರಕರಣದಲ್ಲಿ ಸರ್ಕಾರದ ವಿರುದ್ಧ ಭಾರೀ ಆಕ್ರೋಶ ಕೇಳಿಬಂದಿತ್ತು. ಶಾಸಕ ಚೆನ್ನಾರೆಡ್ಡಿ ಮತ್ತು ಪುತ್ರನ ಬಂಧನಕ್ಕೆ ಆಗ್ರಹಿಸಿ ಕೆಲ ಸಂಘಟನೆಗಳು ಬೀದಿಗಿಳಿದಿದ್ವು. ರಾಜಕೀಯ ನಾಯಕರ ಆರೋಪ ಪ್ರತ್ಯಾರೋಪಗಳು ಕೇಳಿಬಂದ ಬೆನ್ನಲ್ಲೇ ಎಚ್ಚೆತ್ತ ಗೃಹ ಸಚಿವರು ಕಾರಟಗಿಯ ಸೋಮನಾಳಕ್ಕೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ಪರಶುರಾಮ್ ಕುಟುಂಬಸ್ಥರ ಜೊತೆ ಮಾತನಾಡಿದ ಗೃಹ ಸಚಿವರು ಪಿಎಸ್ಐ ಪತ್ನಿಗೆ ಪದವಿಗೆ ಸೂಕ್ತ ಸರ್ಕಾರಿ ನೌಕರಿ ಜೊತೆಗೆ ಸರ್ಕಾರದಿಂದ 50 ಲಕ್ಷ ರೂಪಾಯಿ ಪರಿಹಾರ ನೀಡೋದಾಗಿ ಘೋಷಿಸಿದ್ದಾರೆ. ಈ ಕೇಸಲ್ಲಿ ಯಾದಗಿರಿ ಶಾಸಕ ಹಾಗೂ ಪುತ್ರನ ಮೇಲೆ ಕೇಳಿ ಬಂದಿರೋ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿದ ಸಚಿವರು ಮರಣೋತ್ತರ ಪರೀಕ್ಷೆ ಬಳಿಕ ಮುಂದಿನ ತೀರ್ಮಾನ ಕೈಗೊಳ್ಳಲಾಗುತ್ತೆ ಎಂದರು. ಈಗಾಗಲೇ ನಾನು ಇಮಿಡಿಯೇಟ್ ಆಗಿ ಅವತ್ತೇ COD ಕೊಟ್ಟಿದ್ದೇನೆ. CODನವರು ತನಿಖೆ ಮಾಡ್ತಾರೆ. ಏನು ಭ್ರಷ್ಟಾಚಾರದ ಬಗ್ಗೆ ಅವರು ಅಪಾದನೆ ಮಾಡಿದ್ದಾರೆ MLA ಅವ್ರ ವಿರುದ್ಧ ಅಥವಾ ಅವ್ರ ಮಗನ ವಿರುದ್ಧ, ಅದನ್ನು ಪರಿಶೀಲನೆ ಮಾಡ್ತೇವೆ. ಪರಂ ಭೇಟಿ ವೇಳೆ ಪರಶುರಾಮ್ ಪತ್ನಿಗೆ ಸರ್ಕಾರಿ ಹುದ್ದೆ ಜೊತೆಗೆ ಹೆಚ್ಚಿನ ಪರಿಹಾರ ನೀಡಬೇಕು ಅಂತ ಕುಟುಂಬಸ್ಥರು ಬೇಡಿಕೆ ಇಟ್ಟಿದ್ದಾರೆ. ಮಾಧ್ಯಮಗಳನ್ನ ಹೊರಗಿಟ್ಟು ಗೌಪ್ಯ ಮಾತುಕತೆ. ಬಾಗಿಲು ಮುಚ್ಚಿ ಮಾತು, ಏನಿದರ ಹಕೀಕತ್ತು. ಇನ್ನು ಪರಮೇಶ್ವರ್ ಬರ್ತಿದ್ದಂತೆ ಫೋಟೋಗೆ ನಮಿಸಿ ಪುಷ್ಪ ನಮನ ಸಲ್ಲಿಸಿದ್ದಷ್ಟೇ ಬಾಗಿಲು ಹಾಕೊಂಡು ಮಾತುಕತೆ ನಡೆಸಿದ್ರು. ಮಾಧ್ಯಮಗಳನ್ನ ಹೊರಗಿಟ್ಟು ಮಾತುಕತೆ ನಡೆಸಿದ್ದಾದ್ರೂ ಯಾಕೆ ಅನ್ನೋದು ಸಂಶಯ ಮೂಡುವಂತೆ ಮಾಡಿದೆ. ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಅದ್ಯಾಕೋ ಕಾರವಾರದಲ್ಲಿ ಪದೇ ಪದೇ ದುರಂತಗಳು ಘಟಿಸುತ್ತಲೇ ಇವೆ. ಇದೀಗ ಕಾಳಿ ನದಿಗೆ ಕಟ್ಟಲಾಗಿದ್ದ ಸೇತುವೆ ಕುಸಿದು ಬಿದ್ದಿದೆ. ಆ ಕುರಿತು ಒಂದು ವರದಿ ಇಲ್ಲಿದೆ. ಛಿದ್ರ ಕಾಳಿ ನದಿ ಆರ್ಭಟಕ್ಕೆ ಸೇತುವೆ ಛಿದ್ರ 41 ವರ್ಷಗಳ ಹಳೆಯ ಸೇತುವೆ ನೆಲಸಮ, ಅಲ್ಲಲ್ಲಿ ಸೇತುವೆಯ ಅವಶೇಷ. ನದಿ ಮಧ್ಯೆ ಲಾರಿ ಚಾಲಕನ ಜೀವನ್ಮರಣ ಹೋರಾಟ, ಚಾಲಕನನ್ನ ಕಾಪಾಡಲು ಹರ ಸಾಹಸ. ಇದು ಭದ್ರಕಾಳಿ ರೂಪ ತಾಳಿದ ಕಾಳಿ ನದಿಯ ಭೀಕರ ರಣಭೀಕರ ದೃಶ್ಯ. ರಾತ್ರೋರಾತ್ರಿ ಕಾಳಿ ಸೇತುವೆ ಕುಸಿತ, ನದಿಯಲ್ಲಿ ಚಾಲಕನ ಜೀವನ್ ಮರಣ ಹೋರಾಟ. ಮಳೆಯ ನರ್ತನಕ್ಕೆ ಕರಾವಳಿ ನಲುಗಿ ಹೋಗಿದೆ. ಶಿರೂರು ಗುಡ್ಡ ಕುಸಿತ ಮಾಸುವ ಮುನ್ನವೇ ಮತ್ತೊಂದು ಘೋರ ದುರಂತ ನಡೆದು ಹೋಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರಾತ್ರೋರಾತ್ರಿ 41 ವರ್ಷ ಹಳೆಯ ಸೇತುವೆ ನೋಡ್ತಾ ಇದ್ದಂತೆ ಕುಸಿದು ಬಿದ್ದಿದೆ. ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಕಾಳಿ ನದಿಗೆ ಅಡ್ಡವಾಗಿ ನಿರ್ಮಿಸಿದ್ದ ಸೇತುವೆ ನದಿಯಲ್ಲಿ ಕೊಚ್ಚಿಕೊಂಡು ಹೋಗಿದೆ. ರಾತ್ರಿ ಸುಮಾರು 12:30 ದಟ್ಟ ಕಾನನದಲ್ಲಿ ಗಾಢ ಕಗ್ಗತ್ತಲು ಆವರಿಸಿತ್ತು. ವರ್ಣ ಆರ್ಭಟಕ್ಕೆ ಕಾಳಿ ನದಿ ರೌದ್ರ ರೂಪ ತಾಳಿತ್ತು. ಎಂದಿನಂತೆ ಕಾರವಾರ ಹಾಗೂ ಗೋವಾ ಸಂಪರ್ಕಿಸುವ
ಕೋಡಿ ಭಾಗ್ ಬಳಿಯ ಸೇತುವೆ ಮೇಲೆ ಲಾರಿಯೊಂದು ಚಲಿಸ್ತಾ ಇತ್ತು. ಆದ್ರೆ ನೋಡ್ತಾ ಇದ್ದಂತೆ ಸೇತುವೆ ಕುಸಿದು ಬಿದ್ದಿದೆ. ಗೋವಾದಿಂದ ಕಾರವಾರ ಕಡೆಗೆ ಬರ್ತಾ ಇದ್ದ SSM ಟ್ರಾನ್ಸ್ಪೋರ್ಟ್ ಕಂಪನಿಯ ಟ್ರಕ್ ಒಂದು ಸೇತುವೆ ಜೊತೆಗೆ ನದಿಗೆ ಬಿದ್ದಿದೆ. ನಾವೀಗ ಅದೇ ಪ್ರದೇಶದಲ್ಲಿ ನೋಡ್ತಾ ಇರಬಹುದು. ಇದು ಕಳೆದ ರಾತ್ರಿ 12:15 ಸುಮಾರು 12:45 ಸುಮಾರಿಗೆ ಆದಂತ ಒಂದು ಘಟನೆ ಅಂತ ಹೇಳ್ಬೋದು. ಸೇತುವೆ ಮೇಲ್ಭಾಗದ ಒಂದು ಸ್ಲ್ಯಾಬ್ಗಳು ಕೂಡ 3 ಭಾಗದಲ್ಲಿ ಪಿಲ್ಲರ್ನಿಂದ ಕೆಳಕ್ಕೆ ಜಾರಿ ಬಂದಿದೆ. ಈ ಅವಘಡದಲ್ಲಿ ಸಂಬಂಧಪಟ್ಟ ಲಾರಿಯೊಂದು ಕೆಳಕ್ಕೆ ಬಿದ್ದಿದೆ. ಅದರ ಜೊತೆಗೆ ಮತ್ತು ಇನ್ನೆಷ್ಟು ವಾಹನಗಳು ಸಿಲುಕಿದೆ ಎಂಬ ಮಾಹಿತಿ ಕೂಡ ಇಂದುವರೆಗೆ ಕೂಡ ಲಭ್ಯವಾಗಿಲ್ಲ. ಲಾರಿ ನದಿಗೆ ಬೀಳುತ್ತಿದ್ದಂತೆ ಟ್ರಕ್ನ ಗಾಜು ಪುಡಿಯಾಗಿದೆ. ಹರಸಾಹಸ ಪಟ್ಟು ಚಾಲಕ ಲಾರಿಯ ಮೇಲೆ ಬಂದು ಕೂಗಾಡಿದ್ದಾನೆ. ಕೂಡಲೇ ಮೀನುಗಾರರು ಹಾಗೂ ಪೊಲೀಸರು ಬೋಟ್ ಮೂಲಕ ಧಾವಿಸಿ ಕೇರಳ ಮೂಲದ ರಾಧಾಕೃಷ್ಣ ನಾಳಸ್ವಾಮಿ ಎಂಬಾತನನ್ನ ರಕ್ಷಣೆ ಮಾಡಿದ್ದಾನೆ. ಸೇತುವೆ ಜೊತೆ ಮತ್ತೊಬ್ಬ ಲಾರಿ ಕೂಡ ಕೊಚ್ಚಿ ಹೋಗಬೇಕಿತ್ತು. ಅದೃಷ್ಟವಶಾತ್ ಚಾಲಕ ಬದುಕುಳಿದಿದ್ದಾನೆ. ನಮ್ಮ ಕಾರವಾರಿಗರ ದೌರ್ಭಾಗ್ಯ ಇಂಥ ಸನ್ನಿವೇಶವನ್ನು ನೋಡುವಂಥದ್ದು. ಈ ಒಂದು ಗೋವಾಕ್ಕೆ ಸಂಪರ್ಕವನ್ನು ಕಲ್ಪಿಸುವಂಥ ಈ ಸೇತುವೆ ಕುಸಿದು ಬಿದ್ದ ಸ್ಥಿತಿ ನೋಡಿದ್ರೆ ಇದು ಅವೈಜ್ಞಾನಿಕವಾದಂಥ ಒಂದು ನಿರ್ಮಾಣದ ಸ್ಥಿತಿ ಅಂತ ಹೇಳ್ಕೊಳ್ಬೋದು. ದೇವರ ಕೃಪೆಯಿಂದ ಈಗ ಆಗಿದ್ದು ರಾತ್ರಿ ಆಗಿದೆ. ಸುಮಾರು ಬೆಳಿಗ್ಗೆ ಆಗಿದ್ರೆ ಬಹಳ ಕಷ್ಟ ಆಗುತ್ತಿತ್ತು. ಇನ್ನು ಸೇತುವೆ ಕುಸಿತದಿಂದ ಗಾಯಗೊಂಡಿದ್ದ ಚಾಲಕನನ್ನ ಸಚಿವ ಮಂಕಾಳು ವೈದ್ಯ ಭೇಟಿ ಮಾಡಿ ಆತನ ಆರೋಗ್ಯವನ್ನ ವಿಚಾರಿಸಿದ್ರು. ವೈಯಕ್ತಿಕವಾಗಿ 50,000 ರೂಪಾಯಿ ಪರಿಹಾರ ನೀಡಿದ್ರು. ಕಾರವಾರದಲ್ಲಿ ಗುಡ್ಡ ಕುಸಿತದ ಬಳಿಕ ಈಗ ಸೇತುವೆ ಕುಸಿತ ಜನರನ್ನ ಬೆಚ್ಚಿ ಬೀಳಿಸಿದೆ. ಮತ್ತೆ ಅಲ್ಲಿ ಏನಾಗುತ್ತೋ ಅನ್ನೋ ಆತಂಕ ಆವರಿಸಿರೋದಂತೂ ಸತ್ಯ. ಶೇಷಗಿರಿ ಮುಂಡಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಎರಡು ಸೇತುವೆ ಪೈಕಿ ಒಂದು ಸೇತುವೆ ನೀರು ಪಾಲಾಗಿದೆ. ಹಳೆ ಸೇತುವೆ ಕುಸಿದ ಪರಿಣಾಮ ಹೊಸ ಸೇತುವೆ ಮೇಲೆ ಸಂಚಾರ ಎಂದಿನಂತೆ ಸಾಗಿದೆ. ದ್ವಿಚಕ್ರ ವಾಹನ, ಲಘು ವಾಹನಗಳ ಸಂಚಾರಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಆದರೆ ಇದು ಸ್ಥಳೀಯರನ್ನ ಆತಂಕಕ್ಕೆ ತಳ್ಳಿದೆ. ಯಾಕೆ? ಆ ಕುರಿತು ಒಂದು ವರದಿ ಇಲ್ಲಿದೆ. ಕಾಳಿ ನದಿಯ ನರ್ತನಕ್ಕೆ ಸೇತುವೆ ಛಿದ್ರವಾಗಿದೆ. ಕಾರವಾರದ ಕಾಳಿ ಸೇತುವೆ ನದಿ ನೀರಲ್ಲಿ ಕೊಚ್ಚಿ ಹೋಗಿದೆ. 2 ಸೇತುವೆಗಳ ಪೈಕಿ ಒಂದು ಸೇತುವೆ ನೀರ್ಪಾಲಾಗಿದೆ. ಆತಂಕದ ವಿಷಯ ಅಂದ್ರೆ ಕೊಚ್ಚಿ ಹೋದ ಸೇತುವೆ ಪಕ್ಕದಲ್ಲೇ ಇದ್ದ ಮತ್ತೊಂದು ಸೇತುವೆ ಮೇಲೆ ಸಂಚರಿಸಲು ಜನ ಭಯ ಪಡ್ತಿದ್ದಾರೆ. ಹೊಸ ಸೇತುವೆ ಮೇಲೆ ಸಂಚಾರಕ್ಕೆ ಗ್ರೀನ್ ಸಿಗ್ನಲ್. ಮೊನ್ನೆ ರಾತ್ರಿ ಗೋವಾದಿಂದ ಕಾರವಾರಕ್ಕೆ ತೆರಳುವ ಮಾರ್ಗದಲ್ಲಿ 41 ವರ್ಷದ ಹಳೆಯ ಕಾಳಿ ಸೇತುವೆ ಕುಸಿದು ಬಿದ್ದಿದೆ. ನದಿಗೆ ಬಿದ್ದ ಸೇತುವೆಯ ಸ್ಲಾಬ್ಗಳು ಹೊಸ ಸೇತುವೆಗೂ ಹಾನಿ ಮಾಡಿರೋ ಅನುಮಾನ ಮೂಡಿದೆ. ಇದೇ ಕಾರಣಕ್ಕೆ ಸಂಚಾರಕ್ಕೆ ತಡೆ ಒಡ್ಡಲಾಗಿತ್ತು. ಆದ್ರೀಗ ದ್ವಿಚಕ್ರ ಹಾಗೂ ಲಘು ವಾಹನಗಳ ಸಂಚಾರಕ್ಕೆ ಅನುಮತಿ ನೀಡಲಾಗಿದೆ. ಮೊದಲಿಂದ ಬ್ರಿಡ್ಜ್ ಇತ್ತು, ಅದು ಕೊಲಾಪ್ಸ್ ಆಗಿದೆ. ಈ ಸೈಡಿಗೆ ಬ್ರಿಡ್ಜ್ ಹೇಳಿಕ್ ಬರುದಿಲ್ಲ, ಅಂದ್ರೆ ಅದಕ್ಕೂ ಹೊಡ್ತಾ ಬೀಳ್ತದಲ್ಲ. ಈಗ ಸ್ವಲ್ಪ ವಿಚಾರ ಮಾಡ್ಕೊಂಡು ಗಾಡಿ ಬಿಡಬೇಕು. ದೊಡ್ಡ ಗಾಡಿಗೆ ಬಿಡಬಾರ್ದು. ಸ್ವಲ್ಪ